ರೈಲ್ವೆ ಡಬ್ಲಿಂಗ್ ಮತ್ತು ಮೂಲ ಸೌಲಭ್ಯಕ್ಕೆ ಮತ್ತೆ ಒತ್ತು. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ. ಕೇಂದ್ರದ ಬಜೆಟನ್ನು ಮಂಡನೆ ಮಾಡಿದಂಥ 7ನೇ ಬಾರಿಗೆ ಮಂಡನೆ ಮಾಡಿದಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಕರ್ನಾಟಕದ ಮಹಾಜನತೆ ಪರವಾಗಿ, ರಾಷ್ಟ್ರದ ಜನತೆ ಪರವಾಗಿ ನಾನು ಸಲ್ಲಿಸ್ತೀನಿ. 10 ವರ್ಷದಲ್ಲಿ 25 ಕೋಟಿ ಭಾರತೀಯರನ್ನು ಬಡತನದ ರೇಖೆಗಿಂತ ಮೇಲ್ಪಂಕ್ತಿಗೆ ತಂದಂಥ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ, ಯುವಕರಿಗೆ, ದಲಿತ ಹಾಗೂ ಹಿಂದುಳಿದ ವರ್ಗದವರಿಗೆ ವಿಶೇಷ ಯೋಜನೆಯನ್ನು ಕೂಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಮಧ್ಯಮ ವರ್ಗದ ಏಳಿಗೆಗೆ, ಅವರ ಆರ್ಥಿಕ ಅಭಿವೃದ್ಧಿಗೆ ಉದ್ಯೋಗದ ಅವಶ್ಯಕತೆ ಇದ್ದು, ಇದಕ್ಕೆ ಪೂರಕವಾದ ಉನ್ನತ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಲಾಗಿದೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಮಹಿಳಾ ಸಬಲೀಕರಣ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಭಾಗವಹಿಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಉದ್ಯಮಿಗಳು ಉದ್ಯಮ ಸೃಷ್ಟಿಸುವ ದಿಸೆಯಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ EPF ದೇಣಿಗೆ ರಿಯಾಯಿತಿ ಮೂಲಕ ಪ್ರೋತ್ಸಾಹ ನೀಡಲಾಗಿದೆ. ಇನ್ನುಳಿದಂತೆ ಈಗಾಗಲೇ ಅತ್ಯಂತ ಸಫಲ ಯೋಜನೆಗಳಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಆವಾಸ್ ಯೋಜನೆ ಮತ್ತು ಕೃಷಿ ಇಲಾಖೆಯ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ನಾನು ಪ್ರಧಾನಿಗಳಿಗೆ ಅಭಿನಂದಿಸ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆಯನ್ನು ಮತ್ತೆ 5 ವರ್ಷಗಳ ಕಾಲ ಅದನ್ನು 80 ಕೋಟಿ ಕುಟುಂಬಗಳಿಗೆ ಇವತ್ತು ಒತ್ತನ್ನು ನೀಡಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಇಲ್ಲಿಯವರೆಗೆ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಂಥ 6 ಬಜೆಟ್ಗಳನ್ನು ಹೋಲಿಕೆ ಮಾಡಿದಾಗ ಈ ಬಜೆಟ್ ಅವರ ಅನುಭವ, ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಈ ರಾಷ್ಟ್ರಕ್ಕೆ ಅವರು ಕೊಡ್ತಕ್ಕಂಥ ಕೊಡುಗೆಯನ್ನು ನಾವು ಇವತ್ತು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕಾಗಿದೆ. ರೈಲ್ವೆ ಇಲಾಖೆಗೆ 2013-14ರಲ್ಲಿ ಏನು ಇದ್ದಂಥ ಅಲೋಕೇಶನ್ ಏನಿತ್ತು ಅದನ್ನು ಹೋಲಿಕೆ ಮಾಡಿದ್ರೆ 2013-14 ಮನಮೋಹನ್ ಸಿಂಗ್ ಅವರ ಕೊನೆಯ ಬಜೆಟ್ನಲ್ಲಿ ರೈಲ್ವೆಗೆ ಇಟ್ಟಿದ್ದ ದುಡ್ಡು 22,174 ಕೋಟಿ. ಇವತ್ತು 2023-24 ಈ ಸಾರಿ 2,40,200 ಕೋಟಿ ರೂಪಾಯಿಗಳನ್ನು ಈ ಸಾರಿಯ ಬಜೆಟ್ನಲ್ಲಿ ರೈಲ್ವೆ ಇಲಾಖೆ ಕೊಟ್ಟಿದ್ದಾರೆ. 2,40,200 ಕೋಟಿ. 24-25ಕ್ಕೆ 2,40,000, 2013-14ಕ್ಕೆ 2,40,200. ಈ ಸಾರಿಗೆ 2,65,200 ಕೋಟಿ ರೂಪಾಯಿಗಳನ್ನು ಈ ಸಾರಿ ಇಟ್ಟಿದ್ದಾರೆ. ಈ ಸತಿ ಎಷ್ಟು ಸರ್? 2,65,000 ಕೋಟಿ. 2,60,000 ಅಂದರೆ 2013 ಇಲ್ಲಿಗೂ ಒಂದು 20,000 ಕೋಟಿ ಜಾಸ್ತಿ ಆಗಿದೆ. ಮತ್ತೆ ಹೊಸ ಯೋಜನೆಗಳಿಗೆ ಹೋದ ಸಾರಿನೂ ಕೂಡ 34,000 ಏನೋ ಇಟ್ಟಿದ್ರು. ಈ ಸಾರಿ 34,600 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ನಿಮಗೆ ಸಂತೋಷ ಸಂಗತಿ, ಡಬ್ಲಿಂಗ್ ಏನಾಗಿದೆ, 10 ವರ್ಷದಲ್ಲಿ 45,000 ಕಿಲೋಮೀಟರ್ ಆಗಿರೋದ್ರಿಂದ ಹಿಂದೆ ಇದ್ದಂಥ ಸರ್ಕಾರದಲ್ಲಿ 50 ವರ್ಷದಲ್ಲಿ 8,500-9,000 ಡಬ್ಲಿಂಗ್ ಆಗಿತ್ತು. ಈ ಸಾರಿ 10,000 ಕಿಲೋಮೀಟರ್ ಆಗಿರೋದ್ರಿಂದ ನಮ್ಗೆ ಇನ್ನು ಉಳ್ಕೊಂಡಿರ್ತಕ್ಕಂಥ 1 ವರ್ಷದಲ್ಲೇ ಮೋಸ್ಟ್ಲಿ ಈ ಡಬ್ಲಿಂಗ್ ಲೈನ್ ಎಲ್ಲವೂ ಕೂಡ ಪೂರೈಸಬಹುದು ಅನ್ನೋ ದೃಷ್ಟಿಯಿಂದ 29,300 ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಇಟ್ಟಿದ್ದೇವೆ. ಹೋದ ಸಾರಿ ಅದಕ್ಕೆ 35,000 ಕೋಟಿ ಇಟ್ಟಿದ್ವಿ. ಎಲೆಕ್ಟ್ರಿಫಿಕೇಷನ್ನು ಹೋದ ಸಾರಿಗಿಂತ ಈ ಸಾರಿ ನಾವು ಕಡಿಮೆ ಆಗಿದೆ. ಎಲೆಕ್ಟ್ರಿಫಿಕೇಷನ್ ಕೂಡ ಕಡಿಮೆ ಆಗಿದೆ, ಎಲ್ಲವೂ ಮುಗಿದಿದೆ. 6,470 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಮತ್ತು ROB RUBಗೆ ಹೋದ ಸಾರಿ ಲೆವೆಲ್ ಕ್ರಾಸಿಂಗ್ಗಳಿಗೆ ರಾಷ್ಟ್ರದ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರವರ ಅನುಭವ ಏನಾಗಿದೆ, ಲೆವೆಲ್ ಕ್ರಾಸಿಂಗಿಂದ ಸಾಕಷ್ಟು ಅನಾಹುತಗಳಾಗ್ತದೆ ಅನ್ನೋ ದೃಷ್ಟಿಯಿಂದ ಹೋದ ವರ್ಷ ಅದ್ರ ಹಿಂದೆ 6,300 ಕೋಟಿ ರೂಪಾಯಿ ಇಟ್ಟಿದ್ದು. ಈ ಸಾರಿ 9,270 ಕೋಟಿ ರೂಪಾಯಿಗಳನ್ನು ಲೆವೆಲ್ ಕ್ರಾಸಿಂಗ್ ಒಳಗೆ ನಾವು ಇಟ್ಟಿದ್ದೇವೆ.
ಮಾಡ್ತೀವಿ.